ಹಿರಿಯರಿಗೆ ವೃದ್ಧಾಪ್ಯ ವೇತನ ನೀಡುವಂತೆ ಆಗ್ರಹ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಭಾರತ ಸಂವಿಧಾನ ನಿರ್ದೇಶಿತ ಹಿರಿಯ ನಾಗರಿಕರ ಹಕ್ಕುಗಳು ಹಿರಿಯ ನಾಗರಿಕ ಕಾನೂನಿನ 2007ರಲ್ಲಿರುವ ಸೌಲಭ್ಯಗಳು ಕಾನೂನು ಜಾರಿಯಾಗಿ 15 ವರ್ಷ ಕಳೆದರೂ ಸಂಪೂರ್ಣವಾಗಿ ಜಾರಿಯಾಗದೆ ಹಿರಿಯ ನಾಗರಿಕರು ಹಲವಾರು ಸಮಸ್ಯೆಗಳನ್ನ, ದೌರ್ಜನ್ಯಗಳನ್ನ, ಆರ್ಥಿಕ ಸಂಕಟ, ಅನಾರೋಗ್ಯಗಳಿಂದ ಬಳಲುತ್ತಿದ್ದಾರೆ. ರಾಷ್ಟ್ರದಲ್ಲಿ ಅಂದಾಜು 20 ಕೋಟಿ, ರಾಜ್ಯದಲ್ಲಿ 80 ಲಕ್ಷ ಹಿರಿಯ ನಾಗರಿಕರಿದ್ದು ಶೇಕಡಾ 15ರಿಂದ 18ರಷ್ಟು ಮತಗಳನ್ನ ಹಿರಿಯರು ಅವಲಂಬಿತವಾಗಿದ್ದಾರೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮತಗಳನ್ನ ಪಡೆಯುತ್ತಿರುವ ರಾಜಕೀಯ ಮುಖಂಡರು, ಚುನಾಯಿತ ಪ್ರತಿನಿಧಿಗಳು ಪಕ್ಷಾತೀತವಾಗಿ ಸರ್ಕಾರದ ಹಿರಿಯರಿಗೆ ಸಮಸ್ಯೆ ಹಿತ ಕಾಪಾಡಲು ಸ್ವಲ್ಪವಾದರೂ ಚಿಂತಿಸಬೇಕು. ಆದರೆ ರಾಜಕಾರಣಿಗಳು ಯಾವುದೇ ರೀತಿಯ ಚಿಂತಿಸದೇ ಇರುವುದರಿಂದ ನಮ್ಮ ದುರ್ದೈವವಾಗಿದೆ. ಈ ಕಾರಣದಿಂದ ರಾಷ್ಟ್ರ ಮಟ್ಟದ ಹಿರಿಯ ನಾಗರಿಕರ ಸಂಘಟನೆಗಳಾದ ಅಖಿಲ ಭಾರತ ಹಿರಿಯ ನಾಗರಿಕರ ಮಹಾಸಂಘ, ರಾಷ್ಟ್ರೀಯ ಹಿರಿಯ ನಾಗರಿಕರ ಜೀವನ ಗೌರವ ಅಭಿಯಾನ, ಅರ್ಥಕ್ರಾಂತಿ ಟ್ರಸ್ಟ್ ಹಾಗೂ ಹುಬ್ಬಳ್ಳಿಯ ಹಿರಿಯ ನಾಗರಿಕರ ಸಂಘದ ಸಹಯೋಗದೊಂದಿಗೆ ಧಾರವಾಡದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆಯನ್ನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕರು ಹಾಗೂ ನಿವೃತ್ತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ BA ಪಾಟೀಲ್, ಲಿಂಗರಾಜ್ ಅಂಗಡಿ, ವಿಜಯ್ ದೇಶಮುಖ್, NK ರಾಯನ್, ಸ್ವಾಮಿ ಕಮಲ್ ಮನೋಹರ್, RK ಮಠರ್, VG ಮಠಪತಿ, ಸುನಂದ ಬೆನ್ನೂರ್, ನಾಗಭೂಷಣ್, ಮಹಾಂತೇಶ್ ಹಿರೇಮಠ್ ಸೇರಿದಂತೆ ಅನೇಕ ಹಳ್ಳಿಗಳ ಹಿರಿಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಯಾಕಂದ್ರೆ ಒಂದ್ ದಿವಸ ಹಿರಿಯ ನಾಗರಿಕರಂದ್ರೆ ಇಡೀ ದೇಶದ ಆಳ್ವಿಕೆ ಮಾಡಿದಂಥವ್ರು. ಇವ್ರ ಹಿಂದೆ ಎಷ್ಟು ಶಕ್ತಿ ಐತೆ ನಮ್ಗೆ ಗೊತ್ತಿಲ್ಲ. ಇದನ್ನು ಮುಂದಿನ ಚುನಾವಣೆ ಒಳಗೆ ನೀವು ಮಾಡ್ತಾ ಹೋದ್ರೆ ನಿಮ್ಗೆ ರಾಜ್ಯದ 80 ಲಕ್ಷ ಹಿರಿಯ ನಾಗರಿಕರು, ಅವ್ರ ಜೊತೆಗೆ ಮಕ್ಕಳು, ನಿಮಗೆ ಸರಿಯಾದ ಪಾಠವನ್ನು ನಾವು ಕಲಿಸ್ತೇವೆ ಅಂತ ಈಗ ಡಿಕ್ಲೇರ್ ಮಾಡಿದ್ದೀವಿ. ಬಿಡುವುದಿಲ್ಲ, ಸಂಘಟನೆ ಮಾಡೋದು, ಇದು ನಮ್ಮದು ಇವತ್ತು ಮುಖ್ಯ ಬೇಡಿಕೆ. ಇವತ್ತು ಅದಕ್ಕೆ ನಾವು ಹೇಳೋದು, ವೃದ್ಧಾಪ್ಯ ವೇತನ ಬಂದ್ ಮಾಡಿದ ತಕ್ಷಣ ಚಾಲೂ ಮಾಡಿರಿ, 3,000 ರೂಪಾಯಿ ಮಿನಿಮಮ್ ಮಾಡಿರಿ. ಆಮೇಲೆ ಬಹಳ ಮಾತು ಅಂದ್ರೆ ಮೋದಿಜಿಯವರು ಆಯುಷ್ಮಾನ್ ಭಾರತ 70 ವರ್ಷ ದಾಟ್ತಂಥವ್ರಿಗೆ ಒಂದು ಹೆಲ್ತ್ ಕಾರ್ಡ್ ಮಾಡಿದ್ದಾರೆ, 5 ಲಕ್ಷ ರೂಪಾಯಿ. ಅದಕ್ಕೆ ಕೇಂದ್ರ ಸರ್ಕಾರದವರು 60% ಕೊಡ್ತಾರೆ, ರಾಜ್ಯ ಸರ್ಕಾರದವ್ರು 60% ಕೊಡ್ತಾರೆ. ಕೇಂದ್ರ ಸರ್ಕಾರದವ್ರು ಕೊಟ್ಬಿಟ್ರು. ಇಡೀ ಭಾರತ ದೇಶದೊಳಗೆ 3 ಕೋಟಿ ಹಿರಿಯ ನಾಗರಿಕರಿಗೆ ಆಯುಷ್ಮಾನ್ ಭಾರತ ಕಾರ್ಡು ಎಲ್ಲ ಚಾಲ್ತಿ ಒಳಗೈತಿ. ನಮ್ಮ ಕರ್ನಾಟಕ ಸರ್ಕಾರದೊಳಗೆ ಇವತ್ತೂ ಇಲ್ಲ. ಇಂಥ ಯೂಸ್ಲೆಸ್ ಕಾರ್ಡ್ ಅಂತ ಒಗಿತಾರದು, ಅಧಿಕಾರಿಗಳು ಒಗಿತಾರೆ. ಈ ಕಾರ್ಡ್ ಯಾಕೆ ತರ್ತೀರಿ ದವಾಖಾನೆಗೆ? ಅದಕ್ಕೆ ಕಿಮ್ಮತ್ತಿಲ್ಲ. ಅದಕ್ಕೆ ಮೋದಿಗೂ ಕಿಮ್ಮತ್ತಿಲ್ಲ, ಇವ್ರಿಗೂ ಕಿಮ್ಮತ್ತಿಲ್ಲ. ಈ ರೀತಿ ರಾಜಕಾರಣದೊಳಗೆ ಜನರಿಗೆ ಮೋಸ ಮಾಡ್ತಕ್ಕಂಥದ್ದು ಬೇಡ. ಅದಕ್ಕೆ ಅದನ್ನು ತಕ್ಷಣ ಆಯುಷ್ಮಾನ್ ಭಾರತ ಕಾರ್ಡು ಚಾಲನೆ ಕೊಡಬೇಕು. ಪ್ರತ್ಯೇಕ ಮಿನಿಸ್ಟ್ರಿ ಇನ್ನೂ ಯಾರೂ ನೇಮಿಸಿಲ್ಲ, ಹಿರಿಯ ನಾಗರಿಕರಿಗೆ ಯಾರೂ ಮಿನಿಸ್ಟ್ರಿ ಇನ್ನೂ ಇಲ್ಲ. ಅದಕ್ಕೆ ಮಾನ್ಯ DK ಶಿವಕುಮಾರ್ ವಿನಂತಿ ಮಾಡ್ತಾನೆ, ತಕ್ಷಣ ನೀವು ಒಂದು ಹೊಸ ಮಿನಿಸ್ಟ್ರಿ ಮಾಡಿರಿ, ಅದಕ್ಕೆ ಬಜೆಟ್ ಕೊಡ್ರಿ, ಹಿರಿಯ ನಾಗರಿಕರ ಸಲುವಾಗಿ ಏನು ಸೌಲಭ್ಯ ಅದಾವೆ ಮೀಟಿಂಗ್ ಕರೆದು ಚರ್ಚೆ ಮಾಡಿರಿ ಅಂತ ನನ್ನೊಂದು ವಿನಂತಿ. ನಾನು BB ಮತ್ತೂರು ಅಂತ ಧಾರವಾಡ ಜಿಲ್ಲಾ ನಿವೃತ್ತ ನೌಕರ ಸಂಘದ ಗೌರವ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತಿನ ಸ್ಟ್ರೈಕು ನಮ್ಮ ಹಿರಿಯ ನಾಗರಿಕರಿಗೆ ವೃದ್ಧಾಪ್ಯ ವೇತನ 4-5 ತಿಂಗಳಿಂದ ಕೊಟ್ಟಿಲ್ಲ, ಅದು ತಕ್ಷಣ ಬಿಡುಗಡೆ ಮಾಡಬೇಕು. ಅದ್ರ ಜೊತೆಗೆ ಯಾವಾಗೂ 600, 1200 ಹಿಂದೆ ಯಾವಾಗೂ ಫಿಕ್ಸ್ ಮಾಡಿದ್ದು. ಇತ್ತೀಚಿನ ದಿನಮಾನಗಳಲ್ಲಿ ಇದು ಬಹಳಷ್ಟು ಬದಲಾವಣೆ ಆಗಬೇಕಾಗಿದೆ. ಅದಕ್ಕೆ ಕನಿಷ್ಠ ಹಿರಿಯ ನಾಗರಿಕರಿಗೆ ಪ್ರತಿ ತಿಂಗಳ 3,000 ರೂಪಾಯಿ ಕನಿಷ್ಠ ಸರ್ಕಾರ ಅವ್ರಿಗೆ ಕೊಡಬೇಕು ಅಂತ ಈ ಮೂಲಕ ನಮ್ಮ ಬೇಡಿಕೆ ಇದೆ. ಅದ್ರ ಜೊತೆಗೆ ಈಗಾಗಲೇ ಕೆಲವೊಂದು ರಾಜ್ಯಗಳಲ್ಲಿ, ಉದಾಹರಣೆಗೆ ಕೇರಳ ರಾಜ್ಯದಲ್ಲಿ 3,000 ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಹಿರಿಯ ನಾಗರಿಕರಿಗಾಗಿ ಪ್ರತ್ಯೇಕ ಒಂದು ಸಚಿವಾಲಯ, ನಿರ್ದೇಶನಾಲಯವನ್ನು ತೆಗಿಬೇಕು, ಅದರ ಕಷ್ಟ ಕಾರ್ಪಣ್ಯಗಳನ್ನು ಕೇಳಬೇಕು ಅನ್ನೋ ಉದ್ದೇಶಕ್ಕೆ ಸರ್ಕಾರ ತಕ್ಷಣ ಅದು ಮಿನಿಸ್ಟ್ರಿ ಫಾರ್ಮೇಷನ್ ಆಗಬೇಕು. ತಮಗೆ ಗೊತ್ತಿದೆ, 2006ರಲ್ಲೇ ಸುಮಾರು 20 ವರ್ಷದ ಹಿಂದೆ ಹಿರಿಯ ನಾಗರಿಕರಿಗಾಗಿ ಕೇಂದ್ರ ಸರ್ಕಾರ ಒಂದು ಕಾಯ್ದೆಯನ್ನು ಜಾರಿ ತಂದಿದೆ. ಅದರ ಪ್ರಕಾರ ಬಹಳಷ್ಟು ಸವಲತ್ತುಗಳು ಹಿರಿಯ ನಾಗರಿಕರಿಗೆ ಸಿಗಬೇಕಾಗಿದೆ. ಆ ಒಂದು ಆ್ಯಕ್ಟ್ ಪ್ರಕಾರ ಏನು ಸಿಗಬೇಕು ಅವನ್ನ ತಕ್ಷಣ ಜಾರಿಗೆ ತರಬೇಕಂತ ನಾನು ಈ ಮೂಲಕ ಸರ್ಕಾರಕ್ಕೆ ವಿನಂತಿ ಪೂರ್ವಕ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಇವತ್ತು ನಾವೆಲ್ಲ ಧಾರವಾಡ ಜಿಲ್ಲಾ ಹಿರಿಯ ನಾಗರಿಕರು ಕೂಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ಹಿಂದಿನ ಬಾಕಿ ಇರುವ ಹಿರಿಯ ನಾಗರಿಕರ ವೃದ್ಧಾಪ್ಯ ವೇತನ ಮತ್ತು ಮುಂದೆ ಕನಿಷ್ಠ 3,000 ಮಾಡೋದು, ಪ್ರತ್ಯೇಕ ನಿರ್ದೇಶನಾಲಯ, ಮಿನಿಸ್ಟ್ರಿಶಿಪ್ ಮಾಡೋ ಬಗ್ಗೆ ಬೇಡಿಕೆಯನ್ನು ಇವತ್ತು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು. ನಾನು BB ಮತ್ತೂರು ಅಂತ ಧಾರವಾಡ ಜಿಲ್ಲಾ ನಿವೃತ್ತ ನೌಕರ ಸಂಘದ ಗೌರವ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ ನಿವೃತ್ತ ನೌಕರರು ಹಾಗೂ ಹಿರಿಯ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘದ ಪರವಾಗಿ ಧಾರವಾಡದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹಿರಿಯ ನಾಗರಿಕರ ಧರಣಿ ಸತ್ಯಾಗ್ರಹವನ್ನು
ಬೆಳಗ್ಗೆ 11 ಗಂಟೆಯಿಂದ ಆರಂಭ ಮಾಡಿದ್ದೇವೆ. ಈ ಸತ್ಯಾಗ್ರಹದಲ್ಲಿ ಸಾಕಷ್ಟು ಪುರುಷರು ಮತ್ತು ಮಹಿಳೆಯರು, ವಿಶೇಷವಾಗಿ ಗ್ರಾಮಾಂತರ ಪ್ರದೇಶದಿಂದ ಸಾಕಷ್ಟು ಜನ ಇದರೊಳಗೆ ಭಾಗವಹಿಸಿದ್ದಾರೆ. ನಮ್ಮ ಪ್ರಮುಖವಾದಂಥ ಬೇಡಿಕೆ ಏನಪ್ಪಾ ಅಂತಂದ್ರೆ, ಸರ್ಕಾರ ಈ ಹಿಂದೆ ಕಾನೂನುಬದ್ಧವಾಗಿ ಕೊಡ್ತಕ್ಕಂಥ ವೃದ್ಧಾಪ್ಯ ವೇತನ ಅದು 60ರಿಂದ 65 ತನಕ 600, 65 ದಾಟ್ತಂಥವ್ರಿಗೆ 1200 ರೂಪಾಯಿ ವೃದ್ಧಾಪ್ಯ ವೇತನ ಕೊಡ್ತಾ ಇದ್ರು. ಇದನ್ನು 5-6 ತಿಂಗಳಿಂದ ಬಂದ್ ಮಾಡ್ಯಾರ. ಯಾಕೆ ಬಂದ್ ಮಾಡ್ಯಾರ ಅಂದ್ರೆ ಸರ್ಕಾರದಾಗ ದುಡ್ಡು ಇಲ್ಲ. ಅದನ್ನ ಸುಳ್ಳ ಒಂದು ಏನಾರ ನೆವ ಹೇಳ್ತಾ ಇದ್ದಾರೆ. ಅದಕ್ಕೆ ಸರ್ಕಾರದ ದುಡ್ಡು ಇಲ್ಲಿದ್ರೆ ಇದು ಬಂದ್ ಮಾಡಿದ ಮೇಲೆ ಇದೇನಾಗೈತಿ ಅಂದ್ರೆ, ರಾಜ್ಯದೊಳಗ 16 ಲಕ್ಷ ಜನ ಹಿರಿಯ ನಾಗರಿಕರ ವೃದ್ಧಾಪ್ಯ ವೇತನ ಬಂದಾಗೈತಿ. ರಾಜ್ಯದೊಳಗ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ 5,000 ಜನರದು ಬಂದಾಗೈತಿ. ಇದ್ರೊಳಗೆ 2 ಪಾರ್ಟ್ ಬರ್ತಾ ಇದೆ. ಇದ್ರೊಳಗೆ ಇಂದಿರಾ ಗಾಂಧಿ ವೃದ್ಧಾಪ್ಯ ವೇತನ ಅಂತ ಒಂದು, ಸಂಧ್ಯಾ ಸುರಕ್ಷಾ ವೃದ್ಧಾಪ್ಯ ವೇತನ ಅಂತ ಒಂದು. 60ರಿಂದ 65 ವಯಸ್ಸಿದ್ದಂಥವ್ರಿಗೆ ಇಂದಿರಾ ಗಾಂಧಿ ವೃದ್ಧಾಪ್ಯ ವೇತನ, ಇವರಿಗೆ 33,000 ಇನ್ಕಮ್ ಇದ್ದಂಥವ್ರಿಗೆ ಇಂದಿರಾ ಗಾಂಧಿ ವೃದ್ಧಾಪ್ಯ ವೇತನ. ಇದು 33 ದಾಟ್ತಂಥವ್ರು, 65 ವಯಸ್ಸು ದಾಟ್ತಂಥವ್ರಿಗೆ 1200 ರೂಪಾಯಿ. ಅದಕ್ಕೆ ಸಂಧ್ಯಾ ಸುರಕ್ಷಾ ಅಂತಾರೆ ಅದನ್ನು. ಈ ಒಂದು ಸಂಧ್ಯಾ ಸುರಕ್ಷಾ ಮುಖಾಂತರ ಅಂದ್ರೆ 1,20,000 ಉತ್ಪನ್ನ ಇದ್ದವ್ರಿಗೆಲ್ಲ BPL ಕಾರ್ಡ್, ಎಲ್ಲ BPL ಕಾರ್ಡ್ ಇದ್ದಂಥವ್ರಿಗೆ ವೃದ್ಧಾಪ್ಯ ವೇತನ ಕೊಡ್ತಾನೆ ಅಂತ ಸರ್ಕಾರ 2007ನೇ ಇಸ್ವಿಯಿಂದ ವೃದ್ಧಾಪ್ಯ ವೇತನ ಕೊಟ್ಕೊಂತ ಬಂದಿದ್ದಾರೆ. ಹೀಗಾಗಿ ಈ ಒಂದು ನಮ್ಮ ರಾಜ್ಯದಲ್ಲಿ 20 ಲಕ್ಷ ಜನರಿಗೆ ವೃದ್ಧಾಪ್ಯ ವೇತನ ಬರ್ತಾ ಇತ್ತು. ಅದನ್ನ ಈ ಸರ್ಕಾರ ಕಳೆದ 5-6 ತಿಂಗಳಿಂದ ಸಡನ್ ಆಗಿ 16 ಲಕ್ಷ ಜನರ ವೃದ್ಧಾಪ್ಯ ವೇತನ ಬಂದ್ ಮಾಡಿದ್ರು. ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ನಾವ್ ಹೇಳೋದು ಸರ್ಕಾರದ ದುಡ್ಡು ಇರ್ಲಿಕ್ಕೆ ಇದನ್ನ ಬಂದ್ ಮಾಡಿ ಹಿರಿಯ ನಾಗರಿಕರಿಗೆ ಮೋಸ ಮಾಡ್ತಾ ಇದಾರೆ ಅಂತ ನಾವ್ ಅಂದ್ರೆ, ಅವ್ರು ಹೇಳ್ತಾರ ನಾವು ಸರ್ವೆ ಮಾಡಾಕತ್ತೇವಿ, ಇದ್ರಾಗ ಶ್ರೀಮಂತರು ಅದಾರ, ವಯಸ್ಸಾದಂಥವ್ರು ತಗೊಂಡಾರ, ಅದಕ್ಕೆ ನಾವು ಸರ್ವೆ ಮಾಡಾಕ ಬಂದ್ ಮಾಡ್ತೇವೆ. ನಾ ಸರ್ಕಾರಕ್ಕೆ ಒಂದು ಕ್ವಶನ್ ಕೇಳ್ತಾ ಇದ್ದೀನಿ, ನೀವು ಸರ್ವೆ ಮಾಡ್ರಿ, ಯಾವಂದು ಬೋಕಸ್ ಇದಾವೆ, ಯಾವ ಶ್ರೀಮಂತ ಇದ್ರ ಆಗ ತೆಗೆದು ಹಾಕಿ ದಂಡ ಹಾಕ್ರಿ ಅವಾಗ. ಆದ್ರೆ ಇವತ್ತ ಕಡು ಬಡವ್ರು ಏನು ಇಲ್ಲಿ ತನಕ 20 ವರ್ಷದಿಂದ ವೃದ್ಧಾಪ್ಯ ವೇತನ ತಗೊಂಡ್ಬಂದಾರ, ಅವ್ರು ಬಂದ್ ಮಾಡಿ ಅವ್ರು ಸಾಯ ವಯಸ್ಸಿಗೆ 70, 80, 90 ಅವ್ರಿಗೆ ಇವತ್ತು ಕಣ್ಣೀರು ಹಾಕ್ಸಕತ್ತಿರಲ್ಲ. ಇದೆಂತ ನ್ಯಾಯ? ಮತ್ತು ನೀವು ಕೊಡೋ ಮುಂದೆ ಏನು ಕಣ್ಣಿಲ್ದ ಕೊಟ್ಟಿರ, ಎಲ್ಲ ರೆಕಾರ್ಡ್ ವೆರಿಫೈ ಮಾಡಿರಿ. ಇವತ್ತು ಅವ್ರು ಶ್ರೀಮಂತರದಾರ ಅಂದ್ರೆ ಅವಾಗ ಶ್ರೀಮಂತ ಇದ್ದಿಲ್ಲ ಅವರು. ಇದೆಲ್ಲಾನು ಸರ್ಕಾರದ ಮಿಸ್ಟೇಕು. ಇದು ಸುಳ್ಳು ಹೇಳಿ ದುಡ್ಡು ಉಳ್ಸಾಕ್ ಮಾಡ್ತಾ ಇದ್ದಾರೆ. ಅದಕ್ಕೆ ಇದ್ರ ವಿರುದ್ಧ ನಾವು ರಾಜ್ಯದಾದ್ಯಂತ ದೊಡ್ಡ ಚಳವಳಿಯನ್ನು ಆರಂಭ ಮಾಡಿದ್ದೇವೆ. ಈಗ ಇವತ್ತಿನ ಹಂತದೊಳಗ ಧಾರವಾಡ ಜಿಲ್ಲೆಯೊಳಗೆ ಆರಂಭ ಆಗೈತಿ. ಅದಕ್ಕೆ ನಮ್ಮ ಬೇಡಿಕೆ, ಮಾನ್ಯ ಜಿಲ್ಲಾಧಿಕಾರಿಗಳು ಇವತ್ತು ಎಲ್ಲ ತಹಸೀಲ್ದಾರ್ಗೆ ಇಂಟಿಮೇಷನ್ ಕಳಿಸ್ರಿ, ಅನ್ಯಾಯವಾಗಿ ಯಾರು ಬಂದಾಗೈತಿ ತಕ್ಷಣ ಚಲೋ ಆಗ್ಬೇಕು. ನಮ್ಮ ಸಂಘಕ್ಕೆ ದಿವಸ 100 ಇಂಥ ಅರ್ಜಿ ಬರ್ತಾವೆ. ನಾವು ಸಂಬಂಧಪಟ್ಟಂತ ತಹಸೀಲ್ದಾರ್ ಹೇಳ್ತೇವೆ, ಇಲ್ಲಿ ತಂದಿದ್ದೇವೆ ನಿಮಗೆ ರೆಕಾರ್ಡು, 30,000, 28,000 ವೃದ್ಧಾಪ್ಯ ವೇತನ ಇದ್ದವ್ರು ತೊಗೊಂಡು ಬಂದಿದ್ದಾರೆ ತರಕ್ಕೆ ಹೇಳಿದ್ವಿ ನಾವು. ಇವತ್ತು ಆ ವೃದ್ಧಾಪ್ಯ ವೇತನ ಇದ್ದವ್ರು ಪೆನ್ಷನ್ ಬಂದಾಗೈತೆ. ಹಂಗಾರೆ ಅವ್ರು ಶ್ರೀಮಂತರ, ಅವರು 30,000 ಇದ್ದಂಥವ್ರು ಶ್ರೀಮಂತರ? ಸಾಧ್ಯನೇ ಇಲ್ಲ. ಅದಕ್ಕೆ ಸುಳ್ಳು ಹೇಳ್ತಾ ಇದ್ದೀರಿ ನೀವು ಸರ್ಕಾರ. ಈ ರೀತಿ ಒಳಗೆ ಸುಳ್ಳು ಹೇಳಿ ಹಿರಿಯ ನಾಗರಿಕರಿಗೆ ಮೋಸ ಮಾಡಿದ್ರೆ ನಾವು ಹೋರಾಟ ಮಾಡಬೇಕಾಗತ್ತಿ. ಇದಕ್ಕೆ ಭಾಳ ವಿಚಿತ್ರ ಅಂದ್ರೆ, ಇವತ್ತು BJP ವಿರೋಧ ಪಕ್ಷದವರು ಇದ್ದಾರೆ, ಅದಕ್ಕೆ ಇದ್ರ ಬಗ್ಗೆ ಮಾತಾಡೋದೇ ಇಲ್ಲ. ಬರೀ ತಮ್ಮ ಅಧಿಕಾರ ಎಲ್ಲಿ ಹೋಗತ್ತೆ ಅಂತ ಅವ್ರು ಮಾತಾಡ್ತಾರೆ ಹೊರತು, ತಮ್ಮ ಅಧಿಕಾರ ಕೈ ತಪ್ಪೈತಿ ಅಂತ ಹೋರಾಟ ಮಾಡ್ತಾರೆ ಹೊರತು ಬಡವ್ರ ಬಗ್ಗೆ ಯಾವ ಪಕ್ಷನೂ ಇವತ್ತು ವಿಚಾರ ಮಾಡೋದಿಲ್ಲ. ಅದಕ್ಕೆ ಇದನ್ನು ಕೂಡ ನಾವು ಸಾಕಷ್ಟು ಅವ್ರಿಗೆ ಚರ್ಚೆ ಮಾಡಿದ್ದೇವೆ. ಇಲ್ಲ ನಾವು ಮಾಡ್ತಾ ಇದಾರ, ಆದ್ರೆ ಮಾಡಿಲ್ಲ. ಅದಕ್ಕೆ ವಿರೋಧ ಪಕ್ಷದವರು ಕೂಡ ಹಿರಿಯ ನಾಗರಿಕರು ನೆಗ್ಲೆಕ್ಟ್ ಮಾಡಿದ್ರೆ ಮುಂದಿನ ವಿಧಾನಸಭೆ ಚುನಾವಣೆ ಒಳಗೆ ಇನ್ನು 1.5 ವರ್ಷ ಐತಿ. ನಾವು ಏನು ಮಾಡಬೇಕು, ಎಲ್ಲ ರಾಜಕೀಯ ಪಕ್ಷಕ್ಕೆ ಬುದ್ಧಿ ಕಲಿಸ್ತೇವೆ ಅನ್ನೋದು ನನ್ನ ಮಾತೈತಿ. ನನ್ನ ಹೆಸರು BA ಪಾಟೀಲ್ ಅಂತ ತಿಳ್ಕೊಂಡು ಈ ಹಿರಿಯ ನಾಗರಿಕರ ಸಂಘದ ರಾಜ್ಯಾಧ್ಯಕ್ಷ. ಮಂತ್ರಿ ಬಂದ್ ಮಾಡಿವೆ ಅಂತ ಹೇಳ್ತಾರೆ. ಇಂಥವ್ ನಮ್ಮ ಹತ್ರ 100 ಅದಾವು. ಸಾಕಷ್ಟು ಜನ ನಮ್ಮ ಹತ್ರ ಇದನ್ನ ಕೊಟ್ಟಿದ್ದಾರೆ. 6 ತಿಂಗಳ ಆತ್ ನೋಡ್ರಿ, ನಮ್ಮ ಪಗಾರನ ಇಲ್ಲ. 800 ಬರ್ತಿತ್ರಿ ಅದು, ಅದು ಇಲ್ರಿ. ಯಾಕೆ ಕೊಡ ಆತಿಲ್ರಿ? ಯಾರಿಗ್ ಕೊಡ್ತೀರಿ? ನಾವ್ ಮುಂದ್ ಹೋಗಾರಲ್ಲ ಕೇಳೋರ ಇಲ್ರಿ. ನಾವ್ ಹೆಬ್ಬಟ್ಟಿನ ಸಹ್ಯಾರಿ, ಓದೋರಲ್ಲ ಬರೆಯೋರಲ್ರಿ. ನಮ್ ಹೊಲ ಇಲ್ರಿ, ಆಧಾರ್ ಕಾರ್ಡ್ ನಾವು ದುಡ್ಕೊಂಡ ತಿನ್ಬೇಕ್ರಿ. ನಮ್ಗ್ ಗೊತ್ತಾಗುದಿಲ್ರಿ. ನಾವ್ ಗೊತ್ತಾಗಂಗಿಲ್ರಿ. ಮನ್ಯಾಗರಿ 2 ಗಂಡ ಮಕ್ಳು ಇದ್ರು, 2 ಸ್ಕೂಲ್ ಹೋಗ್ಯಾರಿ. ಗಂಡನು ಸತ್ತಾನ್ರಿ, ಬಾಡಿಗೆ ಮನೆ ಆಗದನ್ರಿ. ನಾವ್ ಹಿರೇವನ್ನಳ್ಳಿ 1,000 ರೂಪಾಯಿ ಬರೀ ಬಾಡಿಗೆ ಕೊಡ್ತಾನ್ರಿ. ಹಿರೇವನ್ನಳ್ಳಿ
ರೊಕ್ಕ ಸಂಬಂಧ ರೀ ಪಗಾರ ಅವು ವೃದ್ಧಾಪ್ಯ ಪಗಾರ ಅವು ಬರಾಕತ್ತಿಲ್ರಿ 4-5 ತಿಂಗಳಾತ ಅವು ಇಲ್ಲ ಬರಾಕತ್ತಿಲ್ರಿ ಈಗ ಎಲ್ಲ ನಾವು ದುಡ್ಕೊಂಡು ತಿನ್ನಾರಿ ಕೈ ಕಟ್ಟಾಗೈತಿ ದವಾಖಾನಿಗೆ ಹಾಕಿ ಸಾಕಾಗೈತ್ರಿ ನಮಗೂ ಈಗ ನಮಗೇನು ಸೌಲಭ್ಯನ ಇಲ್ರಿ ಅದ್ರ ಸಂಬಂಧ ಇವು ಹೋರಾಟಕತ್ತೇವ್ರಿ ನಾವು ಈಗ ಹೋರಾಟಕ್ಕೆ ಬಂದೇವ್ರಿ ಪೆನ್ಷನ್ ಕೊಡ್ಬೇಕ್ರಿ ನಮ್ಗೇನು ನಿಮ್ಮ ಹೆಸರು ಅನ್ಸವಾನಿ ನೆಕ್ಕಿರಿ 9 ತಿಂಗಳ ಬಂದಾಗಿ ಬಂದಾಗಿದೆ ಏನು ಕೊಡವಲ್ಲ ಪಗಾರ ಯಾಕೆ ಯಾಕ ನಿಮ್ ತೆಗ್ದೇ ಯಾತಕ್ಕೆ ಕೊಡೋದಿಲ್ಲ ಏ? ಹಂಗಾತ್ ಹಿಂಗಾತ ಹೆಂಗದ ಏನಾರ ಒಂದು 12 ತೆಗೆದು ಮತ್ ಮೊದಲೇ ಕೊಡಂದ್ರಿ ನಿಮಗ ಕೊಡಕಂತಿದ್ದ ಕೊಟ್ರಿ ಇಲ್ಲಿ ಮಾಟ 21 ಕೊಟ್ರಿ ಈಗ ಬಂದ್ ಮಾಡಿದ್ರಿ ನಿಮ್ಮ ಗಂಡ ಮಕ್ಕಳ ಅದಾರಂತ ಅದಕ್ಕೆ ಗಂಡು ಮಕ್ಳು ಇದ್ದೀರಾ ಹಾ. ಗಂಡು ಮಕ್ಳು ಇದ್ದೀರಾ ಜೋಪಾನ ಮಾಡ್ತಾರ ಅವ್ರು ನಿಮಗೆ ಮತ್ ಮೊದಲು ಅದನ್ನ ಕೇಳಬೇಕಾಗಿತ್ತು ನೀವು ಆದ್ರೆ ಮಕ್ಕಳು ಇಲ್ಲ ಅಂತ ಹೇಳಿ ಈಗ ಮಕ್ಕಳೇ ಬಂದ್ವಿ ಕೇಳಾಕ ಹೊಲ ಐತಿ ಮನಿ ಐತಿ ಅದಕ್ಕ ನಿಮ್ಮ ಆಸ್ತಿ ಜಾಸ್ತಿ ಐತಿ ಅಂತ ಹೇಳಿ ಅದಕ್ಕ ಕೊಡಾತಿಲ್ಲ ಅವ್ರ ನಮಗೇನು ಕಳಿಸಿ ನಮ್ಗೇನು ಮಾಡಿರಿ ನೀವು 9 ವರ್ಷ 9 ತಿಂಗಳ ಬಂದಾಗಿ ಹಾ? 87 ಹಾ ಬಂದಾಗೈತಿ ಈಗ ಹಾ ಬಂದಾಗಿ 9 ತಿಂಗಳ 9 ತಿಂಗಳ ಬಂದಾಗಿ ಹಾ ಎಷ್ಟು ಅನುಕೂಲ ಆಗಿತ್ತು ಅದ್ ಕೊಟ್ಟಿದ್ರಿ ನಿಮಗೆ ಈಗ ಏನಾಗಿ ನೋಡಿ ಅದು ದೊಡ್ಡ ಅನ್ಯಾಯ ಇದು ಹಿಂಗ ಆಗ್ಬಾರ್ದಾಗಿತ್ತು ಅದಕ್ಕ ಅದ್ರ ಸಲುವಾಗಿ ನಿಮ್ದು ಬಂತಿ ಮತ್ತ 60% ಬಾಯ್ದೆ ಅಂದ್ರಿ 20 ವರ್ಷ ಹೊಡ್ರಿ ಈಗ ಬಂದ್ ಮಾಡ್ಬಿಟ್ರಿ ಹೌದು ಮುಂದ್ ಗತಿ ಏನ್ ನಮ್ದು ಹೌದು ಯಾರು ನೋಡ್ತಾರ ಅದ್ರ ಸಲುವಾಗಿ ನಿಮಗೆ ಈಗ ಇದನ್ನ ಮಾಡೋದಕ್ ಬರ್ರಿ ಅಂತ ಕರೆದಿದ್ದು ನೀವು ಯಾಕೆ ಕೂಡ್ಸೇವಿ ಇವತ್ತು ಅಂತಂದ್ರ ಮಹಿಳೆಯರ ಮನೆಗೆ ಹೋಗಿ ಅವರ ಬಗ್ಗೆ ವಿಚಾರ ಮಾಡಿದಾಗ ನಿಮ್ಮ ಸವಲತ್ತುಗಳು ಏನದಾವು ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳು ನಿಮಗೆ ಸಿಕ್ಕಿಲ್ಲ ಯಾಕೆ ಸಿಕ್ಕಿಲ್ಲ ನಿಮಗೆ ಪೆನ್ಷನ್ ಬಂದಿಲ್ಲ ಅಂತ ಹೇಳ್ತೀರಿ ಯಾಕೆ ಬಂದಿಲ್ಲ ಆವಾಗ ಅವರು ಪೆನ್ಷನ್ ಆರ್ಡರ್ ಕಾಪಿ ತಗೊಂಡಾಗ ಅದ್ರಾಗ ಗೊತ್ತಾಯ್ತು 30 ಸಾವಿರ 33 ಸಾವಿರದೊಳಗೆ ಐತಿ 29,000 ಐತಿ ಇಂಥವ್ರಿಗೆಲ್ಲಾನು ಪೆನ್ಷನ್ ಬಂದ್ ಮಾಡ್ಯಾರ ಅದಕ್ಕೆ ನಾವೇನ್ ಮಾಡಿದ್ವಿ ಅವ್ರ ಆಧಾರ್ ಕಾರ್ಡ್ ಮತ್ತು ಪೆನ್ಷನ್ ಆರ್ಡರ್ ಕಾಪಿ ಎಲ್ಲಾನು ನಾವು ಕಲೆಕ್ಟ್ ಮಾಡೇವಿ ಅದನ್ನ DC ಅವ್ರಿಗೆ ಒಪ್ಪಿಸ್ತೇವಿ ಲಿಸ್ಟ್ ಮಾಡಿ ಅವ್ರ ಸಂಕಟ ಏನೈತಿ ಅನ್ನೋದನ್ನ ಅವ್ರಿಗೆ ತೋರಿಸ್ಬೇಕಂತೇಳಿ ನಾವು ಇವತ್ತು ಎಲ್ಲ ಮಹಿಳೆಯರನ್ನ ಕೂಡ್ಸೇವಿ ಇನ್ನು ಮಹಿಳೆಯರು ಭಾಳ ಜನ ಮಳೆ ಬಂದಿರೋದ್ರಿಂದ ಬಂದಿಲ್ಲ ಭಾಳ ಜನ ಬರ್ತಾರ ನನ್ನ ಹತ್ರ ಸುಮಾರು 500 ಜನದ ಲಿಸ್ಟ್ ಐತ್ರಿ ಮಹಿಳೆಯರದ 500 ಜನದ ಲಿಸ್ಟ್ ಐತಿ ಅದಕ್ಕೆ ನೀವೆಲ್ಲರೂ ಸೇರಿ ಒಂದು ಸರ್ಕಾರದ ಕಿವಿಗೆ ಮುಟ್ಟಬೇಕು ಕಣ್ಣಿಗೆ ಕಾಣಬೇಕು ಅವ್ರ ಕಷ್ಟ ಗೊತ್ತಾಗುವಂಗ ನೀವು ಮಾಧ್ಯಮದವ್ರು ಮಾಡ್ರಿ ಅಂತ ನಿಮ್ಗೆ ಕೇಳ್ಕೊಂತ ಇದ್ದೀನಿ. ಧಾರವಾಡ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕರ ಮತ್ತು ನಿವೃತ್ತ ನೌಕರ ಸಂಘದ ಅಡಿಯಲ್ಲಿ ಏನೋ ಒಂದು ಹಿರಿಯರಿಗೆ ಒಂದು ವೃದ್ಧಾಪ್ಯ ವೇತನ ಕೊಡ್ತಕ್ಕಂಥದ್ದು ಅದನ್ನು ತಡೆ ಹಿಡಿಯಲಾಗಿದೆ. ಅದು ನಮ್ಮ ಧಾರವಾಡ ಜಿಲ್ಲೆಯಲ್ಲಿ 8,000ಕ್ಕಿಂತ ಹೆಚ್ಚು ಹಿರಿಯ ನಾಗರಿಕರಿಗೆ ಆ ಪಿಂಚಣಿ ಸಿಗ್ತಾ ಇಲ್ಲ. ಅದನ್ನ ಒಂದು ವೃದ್ಧಾಪ್ಯ ವೇತನವನ್ನು ಕೊಡ್ತಕ್ಕಂಥ ನಿಟ್ಟಿನೊಳಗೆ ಕರ್ನಾಟಕ ಸರ್ಕಾರವು ಬೇಗನೆ ಕ್ರಮ ತಗೋಬೇಕು. ಇಂಥ ಹಿರಿಯರಿಗೆ ಆಗ್ತಕ್ಕಂಥ ಒಂದು ಅನ್ಯಾಯ ಇದು ಸರಿಯಲ್ಲ. ಹೀಗಾಗಿ ಸರ್ಕಾರ ಈ ನಿಟ್ಟಿನೊಳಗೆ ಬೇಗನೆ ಇವ್ರದ್ದು ಏನೋ ಒಂದು ಧರಣಿ ಮಾಡ್ತಕ್ಕಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಬಂದಿಲ್ಲ. ಈಗ ನೋಡ್ರೆ ನಮ್ಗೆ ನೋವು ಅನ್ನಿಸ್ತಾ ಇದೆ. ಕರ್ನಾಟಕ ಸರ್ಕಾರದಲ್ಲಿ ಏನೋ ಒಂದು ವೃದ್ಧಾಪ್ಯರಿಗೆ ತನ್ನದೇ ಆದಂಥ ಒಂದು ಇಲಾಖೆ ಇಲ್ಲ ಅಥವಾ ಸಚಿವಾಲಯ ಇಲ್ಲ. ಈ ನಿಟ್ಟಿನೊಳಗೆ ನಮ್ಮ BA ಪಾಟೀಲ್ ಸರ್ ಬಹಳಷ್ಟು ಹೋರಾಟ ಮಾಡ್ತಾ ಇದ್ದಾರೆ. ಕಳೆದ ಒಂದು ಬೆಳಗಾವಿಯಲ್ಲಿರ್ತಕ್ಕಂಥ ವಿಧಾನಸಭೆ ಅಧಿವೇಶನದಲ್ಲಿ ಸದ್ಯಕ್ಕೆ ಅವ್ರು ಹೋರಾಟ ಮಾಡಿದ್ರು. ಅದಕ್ಕೂ ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಕೊಡದೆ ಕರ್ನಾಟಕ ಸರ್ಕಾರ ಹಿರಿಯ ನಾಗರಿಕರು ಬಹಳಷ್ಟು ನಮಗೆ ಅನ್ಯಾಯ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ತಡೆ ಹಿಡಿದಂಥ ಒಂದು ವೃದ್ಧಾಪ್ಯ ವೇತನವನ್ನು ಬಿಡುಗಡೆ ಮಾಡಬೇಕು, ಅವ್ರು ನ್ಯಾಯ ಒದಗಿಸ್ಕೊಡ್ಬೇಕು, ಅವರು ಸರಿಯಾಗಿ ಜೀವನ ಮಾಡ್ತಕ್ಕಂಥ ದಿನೊಳಗೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳ್ತಾ ನಾನು ಈ ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕದ ಉಪಾಧ್ಯಕ್ಷ ಮತ್ತು ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷನಾಗಿ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ. ಧನ್ಯವಾದಗಳು.